ಹಾಯ್ ಹಲೋ, ಇದು ನೆನ್ನೆಯ ಮಿನಿ ಬ್ಲಾಗ್. ಭವಿಷ್ಯನ ಟ್ಯೂಷನಲ್ಲಿ ಒನ್ ಡೇ ಮುಂಚೆನೇ ಹೋಲಿ ಸೆಲೆಬ್ರೇಷನ್ ಇತ್ತು. ಸೊ ಅಲ್ಲಿ ಕೂಡ ನಾನು ಅವಳನ್ನು ಬಿಟ್ಟು ಬಂದು ಇವತ್ತಿನ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡಿ ರವೆ ಉಪ್ಮಾ ಅಂದರೆ ರವೆ 1 ಕಪ್ ತೊಗೊಂಡ್ರೆ ಒಂದು 3 ಕಪ್ ಅಷ್ಟು ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡೋಣ ಅಂತ. ಏನಿಲ್ಲ, ತರಕಾರಿನ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಹೇಳಿ ಈ ಥರ ಮಾಡ್ಕೋತಾ ಇದ್ದೀನಿ. ಸಣ್ಣ ರವೆ ಯೂಸ್ ಮಾಡಿದ್ದೆ. ಉಪ್ಮಾ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸಮ್ಮರ್ ಇರೋದ್ರಿಂದ ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಜಾರ್ಗೆ ಸ್ವಲ್ಪ ಮೊಸರನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೆ. ಮೆಣಸಿನ್ಕಾಯಿ ಹಾಕೋಕ್ಕೆ ಹೋಗಲಿಲ್ಲ, ಯಾಕಂದರೆ ಭವಿಷ್ಯಂಗೂ ಕುಡಿಸ್ಬೇಕಲ್ಲ, ಹಾಗಾಗಿ. ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆಯೇ ನಾನು ಅದರ ಹಿಂದೆನೇ ಸ್ವಲ್ಪ ಒಂದು ಪ್ರೋಟೀನ್ ಲಡ್ಡು ಕೂಡ ತೊಗೊಂಡಿದ್ದೆ. ಹಾಗೆ ಇವತ್ತು ಸಾಂಬಾರಿಗೆ ನಾನು ಕಡಲೆಕಾಳು ಸಾಂಬಾರು ಅಂದರೆ ಮಧ್ಯಾಹ್ನಕ್ಕೆ ಇವಾಗಲೇ ಮಾಡಿರ್ತಾಯಿದ್ದೀನಿ. ಕಡಲೆಕಾಳು, ಹೆಸರು ಕಾಳು ನೆನೆಸಿಟ್ಟಿದ್ದು ಸಾಂಬಾರು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಕೊಡ್ತೀರಾ ಅಲ್ವಾ? ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಕೂಡ